ಶಿಕ್ಷಣ ಕ್ಷೇತ್ರದಲ್ಲಿ ಅಂದ್ರೆ ಇಷ್ಟು ವರ್ಷ ಆದ್ರೂ ಯಾರು ಏನು ಮಾಡಿಲ್ಲ ಮೇಡಮ್ ನಮ್ ದಾವಣಗೆರೆಯಲ್ಲಿ. ನಮಗೆ ಅನ್ಸದಂಗೆ ಇವಾಗ ಪ್ರೆಸೆಂಟ್ ಯೂತ್ಸಿಗೆಲ್ಲ ಬೇಕಾಗಿರೋದು ಕೆಲಸ. ಇವಾಗ ಯಾರಿಗೂ ಏನು ಮಾಡಿಲ್ಲ. ಸೊ ಅದಕ್ಕೋಸ್ಕರ ಬಿಜೆಪಿ ಬರ್ಬೇಕು ಅಂತ ನಮ್ಮ ಅನ್ಸಿಕೆ ಅಷ್ಟೇ. ಯಾಕಂದ್ರೆ ಇಷ್ಟು ವರ್ಷದಿಂದ ಅಲ್ಲ ಮೇಡಮ್, ಹೌದು ಅವ್ರು ಓದ್ಕೊಂಡ್ ಬರ್ಲಿ, ಬಟ್ ಇಲ್ಲಿ ಏನ್ ಮಾಡಿದಾರೆ? ಯೂತ್ಸಿಗೆ ಏನು ಆಗಿಲ್ಲ, ಏನು ಕೆಲಸ ಇಲ್ಲ. ಬಟ್ಟೆ ಅಂಗಡಿ ಬಿಟ್ರೆ ಅದೇ ಹಾಸ್ಪಿಟಲ್, ಅದೇ ಹೋಟೆಲ್ಗಳು. ಇಲ್ಲಿ ಏನಿದೆ? ಒಂದ್ MNC ಕಂಪ್ನಿಗಳಿಲ್ಲ, ಒಂದು ಫ್ಲೈಟ್ ಇದು ಬಂದಿತ್ತು, ಏರ್ಪೋರ್ಟ್ ಬಂದಿದೆ, ಅದು ಕ್ಯಾನ್ಸಲ್ ಮಾಡ್ಕೊಂಡ್ರು. ಹೌದಲ್ವಾ? ಏನಿದೆ? ಏನು ಇಲ್ಲಿಂದ ಬೇರೆ ಕಡೆಗೆ ಹೋಗಿ ದುಡಿತಾ ಇದಾರೆ. ನಾವು ಡಿಪ್ಲೊಮಾ ಮಾಡಿದ್ವಿ, ಆಟೋ ಓಡಿಸ್ತಾ ಇದೀವಿ ಅಲ್ವಾ? ಇಲ್ಲ ಮೇಡಮ್, ಅವ್ರು ಇನ್ನು ಇವಾಗ ಬಂದಿದ್ದಾರೆ. ನಮಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಮುಂಚೆಯಿಂದ ನೋಡ್ಕೊಂಡ್ ಬಂದಿರೋದೇನು, ಇಷ್ಟು ವರ್ಷ ಇವ್ರು ನೋಡಿದೀವಲ್ವಾ, ಅಷ್ಟೇ. ಬಿಜೆಪಿ ಅಭ್ಯರ್ಥಿ ಆಗ್ಬೇಕು ನಿಮ್ಗೆ? ಅವ್ರ ಕಷ್ಟ ಅಂದ್ರೆ ನಾವು ತುಂಬಾ ನೋಡಿದ್ವಿ, ಆಟೋದಲ್ಲಿ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಬಿಜೆಪಿ ನಮ್ ಕಡೆ. ನಮ್ ಇಷ್ಟದ ಪ್ರಕಾರ ಬಿಜೆಪಿ ಕ್ಯಾಂಡಿಡೇಟ್ ಬರ್ಬೇಕು ಅಂತ ಎಲ್ಲರ ಈಗ ಬಹುದಿನಗಳ ಆಸೆ. ಆದ್ರೆ ಕಾಂಗ್ರೆಸ್ ಐದನರ ಮುಂದೆ ಹಣ ಮತ್ತು ಹೆಂಡದ ಮುಂದೆ ಇದು ಬಿಜೆಪಿ ಕ್ಯಾಂಡಿಡೇಟ್ಗಳು ಬರೋದು ಭಾರಿ ಸ್ವಲ್ಪ ಕಷ್ಟ ಆಗತ್ತೆ. 100% ಗೆ ಹಂಗಾಗಿ ನಿಂತ್ಕೊಂಡಿರೋದು ಪ್ರಾಮಾಣಿಕತೆಗೆ ಬೆಲೆ ಇಲ್ದಂಗ ಆಗಿದೆ ಮೇಡಮ್. ಇವಾಗ ಎಲ್ಲ ಡಿಪೆಂಡೆಂಟ್ ಆಫ್ ದಿ ಮನಿ. ಈಗ ನೋಡ್ರಿ, ನಮ್ಮೂರಲ್ಲಿ ಇಷ್ಟಕೊಂಡು ಗ್ಯಾಸ್ ಸಮಸ್ಯೆ ಇದೆ. ತಮ್ಮ ಆಟೋ ಚಾಲಕ ವರ್ಗದವರು ಒಂದ್ ಹೊತ್ತಿನ ಅನ್ನ ದುಡಿಲಿಕ್ಕೆ ಫೈಟ್ ಮಾಡ್ತಿದೀವಿ. ಯಾರು ಆ ಸಮಸ್ಯೆ ಬಗ್ಗೆ ಇವತ್ತು ಸಿಂಗಲ್ ಮಾತಾಡಿಲ್ಲ. ಮೇಲಾಗಿ ಇವತ್ತೊಂದ್ ರೇಟು, ನಾಳೆ ಒಂದ್ ರೇಟು, ಮತ್ತೊಂದ್ ರೇಟು. ಒಂದ್ ದಿವಸ ಸಿಕ್ಕರೆ 3-4 ದಿವಸ ಬರಲ್ಲ. ಈಗ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಹೆಂಡ್ರ ಮಕ್ಳ ಗತಿ ಏನು? ಒಬ್ಬರಾದ್ರೂ ಉಸ್ತುವಾರಿ ಸಚಿವರಾಗ್ಲಿ ಅಥವಾ ಯಾರೇ ರಾಜಕೀಯ ಪಕ್ಷದಲ್ಲಿ ಇದ್ರ ಬಗ್ಗೆ ಒಂದು ಸಿಂಗಲ್ ಪ್ರಶ್ನೆ ಮಾಡಿರೋದು ಇವತ್ತಿಗೂ ಇಲ್ಲ. ಈಗ ಅವರು ಫೀಲ್ಡ್ಗೆ ಹೊಸಬ್ರೀಗ, ಹೊಸ ಕ್ಯಾಂಡಿಡೇಟ್. ಈಗ ಮೇಲಾಗಿ ಜನಗಳ ಸಮಸ್ಯೆಗೆ ಸ್ಪಂದಿಸ್ಬೇಕು. ಈಗ 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 ಅವ್ರಿಗೆ ಅವಕಾಶ ಅದ, ಇದ್ರ ಬಗ್ಗೆ ಸರಿ ಮಾಡಬಹುದು ಅಂತಕ್ಕಂತ ನಂಬಿಕೆ ನಮಗೂ ಆಶೋತ್ತರಗಳಿವೆ. ಆದ್ರೆ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಯಾರು ಮಾಡ್ತಾರೆ? ಇದು ಸಮಸ್ಯೆ ಆಗಿದೆ. ಈಗ ಬಡ ಜನತೆಗಿಂದ ಅನುಕೂಲತೆ ಮಾಡ್ತೀವಿ ಅಂತ ಇವರೆಲ್ಲ ಊರೆಲ್ಲ ಡಂಗೂರ ಸಾರ್ತಿದ್ದಾರೆ. ಇಲ್ಲಿ ನೋಡ್ರಿ, ನಮ್ಮ ಆಟೋ ಚಾಲಕ ವರ್ಗದವರು ಈಗ 3 ದಿವಸಕ್ಕೊಂದ್ಸರಿ ಗ್ಯಾಸ್ ಸಿಕ್ತು, ಇವತ್ತೊಂದ್ ರೇಟು, ನಾಳೆ ಒಂದ್ ರೇಟು ಇರುತ್ತೆ. ಆದ್ರೆ ಯಾರಾದ್ರೂ ಒಬ್ರು ಒಂದ್ ಬಗ್ಗೆ ಇದ್ರ ಬಗ್ಗೆ ಚಕಾರ ಎತ್ತಿರೋದು? ನಮಗೆ ಮೇಡಮ್ ಬಿಜೆಪಿ ಬಂದ್ರೆ ಚೆನ್ನಾಗಂತ ನಮ್ಗೆ. ನಾವು ಬಿಜೆಪಿ ಅಂದ್ರೆ ಈ ಸಲ ಕಾಂಗ್ರೆಸ್ ಓಟ್ ಹಾಕಿದ್ವಿ. ನಮಗೆ ಏನೂ ಮಾಡ್ಲಿಲ್ಲ. ನಾವು ಆಟ ಓಡಿಸೋದು ತಪ್ಪಲ್ಲ, ನಾವು ಜೀವನ ಮಾಡೋದು ತಪ್ಪಲ್ಲ. ಏನ್ ಬಿಟ್ರಿ ಏನೇನು ಗೊತ್ತಿಲ್ಲ ನಮ್ಗೆ. ನಾವು ಚೆನ್ನಾಗ್ ಮಾಡಿದ್ರ ಅಂತಂದು ಹೋಗಿದೀವಿ. ಚೆನ್ನಾಗ್ ಮಾಡಿದ್ರ ಇಲ್ಲ ಅಂತಲ್ಲ, ಅವ್ರು ಮಾಡ್ಯಾರ ಇಲ್ಲ ಅಂತಲ್ಲ, ಮಾಡಿದಾರ. ಬಡವ ಬಗ್ಗರಿಗೆ ನಮ್ಗೆ ಹೆಲ್ಪ್ ಮಾಡಿಲ್ಲ, ಆಟೋದವ್ರಿಗೆ ಹೆಲ್ಪ್ ಮಾಡಿಲ್ಲ. ಆಟೋದವ್ರಿಗೆ ನಮ್ಗೆ ಏನೇನು ಇಲ್ಲ. ಇವಾಗ ನೋಡ್ರಿ, ಗ್ಯಾಸ್ ಇಲ್ಲ, ಏನಿಲ್ಲ, ಜೀವನ ಮಾಡಕ್ ಕಷ್ಟ ಐತೆ ನಮ್ದು. ಇವಾಗ ಏನ್ ಮಾಡಕ್ ಮೇಡಮ್ರೆ? ಗ್ಯಾಸ್ ನೋಡ್ರಿ 100 ರೂಪಾಯಿ ಲೀಟರ್ ಆಗೈತೆ ಮೇಡಮ್ರೆ, ಅದು ಸಿಗ್ತಾ ಇಲ್ಲ. ಇಲ್ಲಿ ಜನ ನೋಡಿರ ಆಯ್ತಲ್ಲ, 1 ರೂಪಾಯಿನೂ ಜಾಸ್ತಿ ಕೊಡಲ್ಲ. 10 ರೂಪಾಯಿ ಕೇಳಿದ್ರೆ ಯಾಕೆ ಕೊಡ್ಬೇಕಪ್ಪ ಅಂತ ಕೇಳ್ತಾರೆ. ಹಂಗಾಗಿ ಅವ್ರು ಬಗೆಹರಿಸ್ಬೋದ್ರಿ. ಈ ಮೇಡಮ್ ಇರದಲ್ರಿ, ಅವ್ರ ಅಮ್ಮರು, ಅವ್ರು ಭಾರಿ ಚೆನ್ನಾಗಿ ಮಲನವ್ರು, ಭಾರಿ ಚೆನ್ನಾಗಿ, ಅವ್ರು ಚೆನ್ನಾಗಿ ಮಲನವ್ರು, ಅಜ್ಜಾರು ಚೆನ್ನಾಗಿ ಇಲ್ಲ ಅಂತ ಹೇಳ್ತಿಲ್ಲ. ನಮಗೆ ಆಟೋದವರಿಗೆ ಹೆಲ್ಪ್ ಮಾಡಿಲ್ಲ ಅಂತ ಆಸೆ ನಮ್ಗೆ. ಅವ್ರು ಚೆನ್ನಾಗಿ ಅವ್ನ್ ಡೌಟ್ ನಮಗೂ ನೆಲ್ಲ ಹೆಲ್ಪ್ ಇಲ್ಲ ಮೇಡಮ್. ಅವ್ರಿನ್ನ ಮುಂದೆ ಬಂದ್ಮೇಲೆ ಗೊತ್ತಾಗತ್ತ ಏನು ಎಂತು ಅನ್ನೋದ್ರೆ. ಇನ್ನ ಇವಾಗ ಏಕದಮ್ನಾಗ ಇದು ಮಾಡಿದ್ರೆ ಗೊತ್ತಾಗ ನಮ್ಗೆ. ನೋಡ್ರಿ, ಮಲ್ಲಾಣರು ಓಕೆನೆ, ಶಿವಶಂಕರಪ್ಪ ಅಜ್ಜಾರು ಓಕೆ, ನಮ್ಗೆ ಅಕ್ಕರು ಓಕೆ. ಇವರು ಅವ್ರ ಮಗನು ನಮಗೂ ಚೆನ್ನಾಗಿ ಇಲ್ಲ ಅಂತಲ್ಲ. ನಮಗ್ ಆಟೋದವ್ರಿಗೆ ಹೆಲ್ಪ್ ಮಾಡಿಲ್ಲ ಅಷ್ಟೇ ನಮ್ಗೆ ಕೇಳ್ತಾರೆ. ಇಲ್ಲ ಮೇಡಮ್, ನಾವು ಕಾಂಗ್ರೆಸ್ ಇರೋದು, ನಾವು ಓಟ್ ಹಾಕೋದು ಕಾಂಗ್ರೆಸ್ಗೆ. ಇರಲಿ ಅದೊಂದು ಟೈಮ್ ತರೋಣ ಅಂತ ಯೋಚನೆ ಅಷ್ಟೇ, ಮತ್ತೇನಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಿಮ್ಗೆ ಯಾರು ಬಂದ್ರೆ ಬೆಟರ್ ಅಂತ ಅನ್ಸುತ್ತೆ? ಶ್ರೀನಿವಾಸ್ ದಾಸ್ ಕರೇಪರ್ ಬರ್ಬೇಕಕ್ಕ. ಯಾಕೆ? ಅವರು ನೋಡ್ಕೊಂಡ್ ಬಂದಿರೋದು ಕಷ್ಟ, ಅವ್ರಿಗೊಂದು ಅವಕಾಶ ಕೊಡ್ಬೇಕು. ಹಂಗಾಗಿ ಅವ್ರಿಗೆ ಈಗ ಅವಕಾಶ ಕೊಟ್ರೆ ನಾವೆಲ್ಲ ಆಗ್ತೀವಿ ಬಿಜೆಪಿಗಿಂದ. ಅವ್ರು ನಿಂತ್ಕೊಂಡಿದ್ದಾರೆ, ನಾವು ಪಕ್ಕ ಬಿಜೆಪಿಗೆ ಓಟ್ ಹಾಕೋದು. ಬೇಡಕ್ಕ, ಅವರಿಗೆ ಬೇಡ, ಬಿಜೆಪಿಗೆ ಅಕ್ಕ. ಮೇಡಮ್ ಹೇಳಿ, ನಿಮ್ಗೆ ಈಗ ಅಂದ್ರೆ ಈ ಎಲೆಕ್ಷನ್ ಸಿಕ್ಕಾಪಟ್ಟೆ ಬಿಸಿ, ಕಾವು ಜಾಸ್ತಿ ಆಗಿದೆ. ಸೊ ಯಾರು ಬಂದ್ರೆ ಉತ್ತಮ ಅನ್ಸುತ್ತೆ? ನಮಗೆ ಬಿಜೆಪಿ. ಯಾಕೆ? ಯಾಕೆ ಅಂದ್ರೆ ಮುಂಚಿಂದ ಅದಕ್ಕೆ ಮಾಡ್ಕೊಂಡ್ ಬಂದೀವಿ ನಾವು, ಹಂಗಾಗಿ ಬಿಜೆಪಿ.